ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದನಂತಾರ್ಯ ಮಹಾಗುರವೇ ನಮಃ. ಶ್ರೀಮದ್ವರವರ ಮುನೆಯೇ ನಮಃ. ನಾವು ಈ ದಿನ ವಿಷ್ಣು ಸಹಸ್ರನಾಮದ 3ನೆಯ ತಿರುನಾಮ ವಷಟ್ಕಾರಃ, ಅದರ ಅರ್ಥವನ್ನು ಒಂದು ಕಥೆ ಸಹಿತವಾಗಿ ನೋಡೋಣ. ಮಹಾಭಾರತ ಅನ್ನೋದು ಎಲ್ರಿಗೂ ಗೊತ್ತು. ವೇದವ್ಯಾಸರು ರಚನೆ ಮಾಡಿದ್ದಾರೆ. ಪಂಚಮ ವೇದ ಅಂತಲೇ ಫೇಮಸ್ಸು. ಅದು ನಿಜ ಕಥೆ. ಅದರಲ್ಲಿ ಮುಖ್ಯವಾದ ಬರೋ ಎರಡು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬರುವಂತಹ ಅವರು ಅಂದರೆ ಕೌರವರು, ಪಾಂಡವರು. ಅವ್ರ ಮಧ್ಯದಲ್ಲಿ ಯುದ್ಧ, ಕುರುಕ್ಷೇತ್ರ ಯುದ್ಧ, ಅದೆಲ್ಲರೂ ನಮಗೆ ಗೊತ್ತು. ಸರಿ, ಅದಕ್ಕೆ ಮುಖ್ಯವಾದ ಸೂತ್ರಧಾರ ನಮ್ಮ ಮಹಾಭಾರತದಂದರೆ ಶ್ರೀಕೃಷ್ಣ ಪರಮಾತ್ಮನೇ. ಸರಿ, ನಾವು ಕೃಷ್ಣನ ಗೊಲ್ಲನ ಕಥೆ 2 ದಿವಸ ಅನುಭವಿಸಿದ್ವಿ. ಇವತ್ತು ಕೃಷ್ಣ ದೊಡ್ಡವನಾಗ್ಬಿಟ್ಟಿದ್ದಾನೆ. ದೊಡ್ಡ ಕೃಷ್ಣ ಗೀತಾಚಾರ್ಯನಾಗ್ತಾನೆ. ಆ ಕೃಷ್ಣ ಒಂದು ಪವಾಡವನ್ನು ನಡೆಸ್ದ. ಆ ವಷಟ್ಕಾರ ಅಂದರೆ ಇಂಟರ್ನಲ್ ಕಂಟ್ರೋಲರ್ ಅಂತ. ಸೊ ಕೃಷ್ಣ ಏನನ್ನು ಇಂಟರ್ನಲ್ ಆಗಿ ಏನನ್ನು ಕಂಟ್ರೋಲ್ ಮಾಡ್ದ ಅನ್ನೋದನ್ನು ನಾವು ನೋಡೋಣ. ಸರಿ, ಕೃಷ್ಣ ಸಂಧಿ ಮಾಡೋಕ್ಕೋಸ್ಕರ ಹಸ್ತಿನಾಪುರಕ್ಕೆ ಬರ್ತಾನೆ. ಪಾಂಡವರ ದೂತನಾಗಿ ಬರ್ತಾನೆ. ಎಂತಹ ಒಂದು ಕೆಲಸ ನೋಡಿ. ದೂತನಾಗಿ ಬರೋದು ಅಂದರೆ ತುಂಬ ಕೇವಲವಾದ ಒಂದು ಕೆಲಸ. ಆದರೂ ಕೃಷ್ಣ ಪಾಂಡವರಿಗಾಗಿ, ತನ್ನ ಭಕ್ತರಿಗಾಗಿ ಏನು ಬೇಕಾದರೂ ಮಾಡ್ತಾನೆ. ಕೃಷ್ಣ ಹೀಗೆ ಹಸ್ತಿನಾಪುರಕ್ಕೆ ಬಂದು ಸಭೆಗೆ ಬರ್ತಾನೆ ಅನ್ನೋ ವಿಷಯ ದುರ್ಯೋಧನನ ಗೊತ್ತಾಗೋಯ್ತು. ದುರ್ಯೋಧನ ಅಂದರೆ ಅವನು ತುಂಬ ಬ್ಯಾಡ್ ಕ್ಯಾರೆಕ್ಟರು. ಅವನಿಗೆ ಕೆಟ್ಟ ಬುದ್ಧಿಗಳೇ ಜಾಸ್ತಿ. ಅಸೂಯೆ, ದ್ವೇಷ ಅಂಥದ್ದು. ಪಾಂಡವರಂದರೆ ವರ್ಚ್ಯೂಸ್, ಒಳ್ಳೊಳ್ಳೆ ಗುಣಗಳು, ತಾಳ್ಮೆ, ಪ್ರೀತಿ, ಇಂಥದ್ದೆಲ್ಲ ಪಾಂಡವರಲ್ಲಿ. ಸರಿ, ಆ ದುರ್ಯೋಧನ ಹೇಳ್ತಾನೆ, ನೋಡಿ ನಾಳೆ ಕೃಷ್ಣ ಬರ್ತಾನೆ ಸಭೆಗೆ. ಅವನು ಆಫ್ಟರ್ ಆಲ್ ಒಬ್ಬ ಕೇವಲ ಗೊಲ್ಲನಿಗೆ ನಾವು ಯಾಕೆ ಮರ್ಯಾದೆ ಕೊಡಬೇಕು? ಯಾರು ಎದ್ದು ನಿಂತ್ಕೋಬಾರ್ದು. ಕೃಷ್ಣ ಸಭೆ ಒಳಗೆ ಬರುವಾಗ ಎಲ್ಲರೂ ಕೂತೇ ಇರಬೇಕು, ಅದು ರಾಜಾಜ್ಞೆ ಅಂತ ಹೇಳಿಬಿಡ್ತಾನೆ. ಪಾಪ ವಿದುರ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಇವರಿಗೆಲ್ರಿಗೂ ದುಃಖ. ಭೀಷ್ಮನಿಗೆ ಏನಿದು, ಶ್ರೀಕೃಷ್ಣ ಪರಮಾತ್ಮ ಅವನು ಎಷ್ಟು ಪವಾಡ ನಡೆಸಿದ್ದಾನೆ, ಅವನಿಗೆ ನಾವು ಈ ರೀತಿ ಮರ್ಯಾದೆ ಕೊಡದೇ ಇರೋದು ಸರಿನಾ ಅಂತ ಯೋಚನೆ ಮಾಡ್ತಾರೆ. ಆದರೂ ರಾಜಾಜ್ಞೆ ಅಂತ ಅವರು ಕಟ್ಟುಪಟ್ಟಿದ್ದಾರೆ. ಸರಿ, ಕೃಷ್ಣ ಮಾರನೇ ದಿವಸ ಬರ್ತಾನೆ. ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡು ಬಿಡ್ತಾರೆ. ಕೂತಿರೋರೆಲ್ಲ ಥಟ್ಟಂತ ಎದ್ದು ನಿಂತ್ಕೊಳ್ತಾರೆ. ಸರಿ, ಎಲ್ಲ ಎದ್ದು ನಿಂತ್ಕೊಂಡು ಅವನಿಗೆ ಮರ್ಯಾದೆ ಕೊಟ್ಟು, ಅವನಿಗೆ ಒಳ್ಳೆ ಆಸನ ಕೊಟ್ಟು ಕೂರಿಸ್ತಾರೆ. ಎಲ್ಲ ಆಗ್ತಿರತ್ತೆ. ಆವಾಗ ದುರ್ಯೋಧನ ಪಕ್ಕದಲ್ಲೇ ಕರ್ಣನ ನೋಡಿ ಕೇಳ್ತಾನೆ, ಏ ಕರ್ಣ, ನೆನ್ನೆ ತಾನೇ ನಾನು ಒಂದು ರಾಜಾಜ್ಞೆಯನ್ನು ಹೊರಡಿಸ್ದೆ ಅಲ್ವಾ, ಯಾರೋ ಎದ್ದು ನಿಂತ್ಕೋಬಾರ್ದು ಅಂತ. ಯಾಕೆ ಎಲ್ಲರೂ ಹೀಗೆ ಎದ್ದು ನಿಂತ್ಕೊಂಡಿದ್ದಾರೆ? ನನ್ನ ಆಜ್ಞೆಯನ್ನು ಉಲ್ಲಂಘನ ಮಾಡ್ತಾ ಇದ್ದಾರೆ ಅಂತ ದುರ್ಯೋಧನ ಕೇಳ್ತಾನೆ ಕರ್ಣನ. ಆವಾಗ ಕರ್ಣ ಮೆತ್ತಗೆ ಹೇಳ್ತಾನೆ ದುರ್ಯೋಧನ ನೋಡಿ, ದುರ್ಯೋಧನ ರಾಜ, ನೀನೇನು ಮಾಡ್ತಾ ಇದೆಯೋ ನೋಡು ಸ್ವಲ್ಪ ಅಂತ. ದುರ್ಯೋಧನ ನೋಡ್ತಾನೆ, ಅವನು ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಆವಾಗ ಕರ್ಣ ಹೇಳ್ತಾನೆ, ರಾಜ ನೀನು ಎದ್ದೆ, ಕೃಷ್ಣ ಬಂದ ತಕ್ಷಣ ನೀನು ಎದ್ಬಿಟ್ಟೆ. ಆದ್ದರಿಂದ ಎಲ್ಲರೂ ರಾಜ ಎದ್ದಿರುವಾಗ ಎಲ್ಲರೂ ಕೂತಿರೋಕ್ಕೆ ಸಾಧ್ಯನಾ? ಅದಕ್ಕೆ ನಾವು ಎಲ್ಲರೂ ಎದ್ಬಿಟ್ವಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ ಕರ್ಣ. ಇದೆಲ್ಲ ಯಾಕೆ ಹೀಗಾಯಿತು? ದುರ್ಯೋಧನ ಯಾಕೆ ಎದ್ದ? ಅದೆಲ್ಲ ಎಲ್ಲರೂ ಹೇಗೆ ಅದು ಎದ್ದು ನಿಂತ್ಕೊಳ್ಳೋಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ, ಭಗವಂತ ತಾನೇ ಒಳಗಡೆ ಇದ್ದು ಎಲ್ಲರೂ ಕಂಟ್ರೋಲ್ ಮಾಡೋದು. ಕೃಷ್ಣಂಗೆ ಗೊತ್ತಾಗೋಯ್ತು, ಅವನಿಗೆ ಸಮಸ್ತವನ್ನು ಅರಿದಿರುವ ಸರ್ವಜ್ಞ ಅವನು. ದುರ್ಯೋಧನ ಈ ರೀತಿ ಅವನು ಒಂದು ಆಜ್ಞೆ ಮಾಡಿದ್ದಾನೆ, ಅವನಿಗೆ ಬುದ್ಧಿ ಕಲಿಸ್ಬೇಕು. ನೀನೇನೋ ಯೋಚನೆ ಮಾಡೋದು, ನಾನು ಒಳಗಿದ್ದು ನಿನ್ನ ಮನಸ್ಸಿನಲ್ಲಿ ಹೊಕ್ಕು, ನಾನು ಎಲ್ಲರೂ ಸೂತ್ರಧಾರಿಯಾಗಿ ನಾನಿದ್ದೀನಿ, ಎಲ್ಲರ ಮನಸ್ಸನ್ನು ಕಂಟ್ರೋಲ್ ಮಾಡೋವನೇ ನಾನು ಅಂತ ಕೃಷ್ಣ ತೋರ್ಸೋಕ್ಕೆ ಈ ರೀತಿ ಒಂದು ಲೀಲೆಯನ್ನು ರಚಿಸ್ದ. ಆದ್ದರಿಂದ ಭಗವಂತ ನಾವು ಪ್ರತಿಯೊಂದು ಒಳ್ಳೆಯ ಯೋಚನೆ ಇದೆಲ್ಲ ನಾವು ಮಾಡಬೇಕು ಅಂದರೆ ಭಗವಂತ ನಮ್ಮೊಳಗೆ ಕೂತು ನಮ್ಮನ್ನು ಗೈಡ್ ಮಾಡ್ತಿರ್ತಾನೆ. ನಮ್ಮನ್ನೆಲ್ಲ ಹೊರಗಿಂದನೂ ಕಂಟ್ರೋಲ್ ಮಾಡ್ತಾನೆ, ಒಳಗಿಂದನೂ ಕಂಟ್ರೋಲ್ ಮಾಡ್ತಾನೆ. ಅದಕ್ಕೆ ಅವನಿಗೆ ವಷಟ್ಕಾರ ಅನ್ನೋ ಹೆಸರು. ಸೊ ನಾವು ಪ್ರತಿದಿನ ವಷಟ್ಕಾರಾಯ ನಮಃ ಅಂತ ಹೇಳಿದ್ರೆ ನಮಗೂ ಒಳ್ಳೆಯ ಚಿಂತನೆಗಳನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ನಮ್ಮನ್ನು ಒಳಗಡೆಯಿಂದ ಕಂಟ್ರೋಲ್ ಮಾಡ್ತಾ ನಮ್ಮನ್ನು ಒಳ್ಳೊಳ್ಳೆ ಚಿಂತನೆಗಳು, ಒಳ್ಳೆಯ ವಿಷಯಗಳನ್ನು ಯೋಚನೆ ಮಾಡೋ ಹಾಗೆ ನಮಗೆ ಅನುಗ್ರಹ ಮಾಡ್ತಾನೆ. ನಾಳೆ ಭೂತ ಭವ್ಯ ಭವತ್ ಪ್ರಭು ಅನ್ನೋ ತಿರುನಾಮ. ಅದರಲ್ಲಿ ಏನು ಅಂದರೆ, ಒಬ್ಬ ಋಷಿ, ಆ ಋಷಿಗೆ ಬ್ರಹ್ಮನಿಗಿಂತ ಜಾಸ್ತಿ ಆಯುಸ್ಬೇಕು ಅಂತ ಆ ಋಷಿ ಆಸೆ ಪಟ್ಟನಂತೆ. ಆ ಋಷಿ ಯಾರೋ, ಅವನಿಗೆ ಬ್ರಹ್ಮನಿಗಿಂತ ಜಾಸ್ತಿ ಆಯುಷ್ಯ ಬಂತ ಅನ್ನೋದನ್ನು ನಾಳೆ ಅನುಭವಿಸೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮತೆ ರಾಮಾನುಜಾಯ ನಮಃ.